ಸೊ ಗೈಸ್, ಈ ರೀತಿ ಮ್ಯಾಪ್ ಆನಿಮೇಷನ್ನ ಕ್ರಿಯೇಟ್ ಮಾಡ್ಬೋದು. ಅದು ಕೂಡ ತುಂಬಾನೇ ಈಸಿಯಾಗಿ ಯಾವುದೇ ಎಡಿಟಿಂಗ್ ಆ್ಯಪ್ನ ಯೂಸ್ ಮಾಡದೆ ಈ ರೀತಿ ನೀವು ಮ್ಯಾಪ್ ಆನಿಮೇಷನ್ನ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ಎಡಿಟಿಂಗ್ ರಿಲೇಟೆಡ್ ಈ ಚಾನಲ್ನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಫ್ರೆಂಡ್ಸ್, ಮ್ಯಾಪ್ ಆನಿಮೇಷನ್ನ ಕ್ರಿಯೇಟ್ ಮಾಡೋಕ್ಕೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಒಂದು ಆ್ಯಪ್ನ ಸರ್ಚ್ ಮಾಡ್ಕೊಳ್ಳಿ. ಆ್ಯಪ್ ಹೆಸರು ಏನಪ್ಪ ಅಂದರೆ ಟ್ರಾವೆಲ್ ಬೂಸ್ಟ್ ಅಂತ. ಟ್ರಾವೆಲ್ ಬೂಸ್ಟ್ ಅಂತ ಸರ್ಚ್ ಮಾಡಿದರೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಓಪನ್ ಮಾಡ್ತೀನಿ. ಇವಾಗ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಮೇನ್ಲಿ ಇದರಲ್ಲಿ ಎರಡು ಆಪ್ಷನ್ ಇವೆ, ಒಂದು ಸ್ಟಾರ್ಟ್ ಪಾಯಿಂಟ್, ಮತ್ತೊಂದು ಡೆಸ್ಟಿನೇಷನ್. ಸ್ಟಾರ್ಟ್ ಪಾಯಿಂಟಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತೀರಾ ಅಂತ ಆ್ಯಡ್ ಮಾಡಬೇಕು. ಫಾರ್ ದಿ ಎಕ್ಸಾಂಪಲ್, ಸ್ಟಾರ್ಟ್ ಪಾಯಿಂಟಲ್ಲಿ ನಾನು ಇವಾಗ ಬೆಂಗಳೂರು ಅಂತ ಹಾಕ್ತೀನಿ. ಸೊ ಡೆಸ್ಟಿನೇಷನಲ್ಲಿ ಬೆಂಗಳೂರಿನಿಂದ ಯಾವ ಕಡೆಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಆ್ಯಡ್ ಮಾಡಬೇಕು. ಫಾರ್ ದಿ ಎಕ್ಸಾಂಪಲ್ ಇಲ್ಲಿ ಚೆನ್ನೈ ಅಂತ ಆ್ಯಡ್ ಮಾಡ್ತೀನಿ. ಸೊ ಈ ರೀತಿ ಆ್ಯಡ್ ಮಾಡಿದಾದಮೇಲೆ ಈ ಪಾಯಿಂಟ್ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿಂದ ನೀವು ಯಾವುದೇ ಒಂದು ಪಾಯಿಂಟ್ನ ಆ್ಯಡ್ ಮಾಡ್ಬೋದು. ಫಾರ್ ದಿ ಎಕ್ಸಾಂಪಲ್ ಬೆಂಗಳೂರು ಟು ಆಂಧ್ರ ಪ್ರದೇಶ್, ಈ ಪಾಯಿಂಟ್ನ ನೀವು ಆಂಧ್ರ ಪ್ರದೇಶಕ್ಕೂ ಕೂಡ ಇಡ್ಬೋದು. ಈ ರೀತಿ ಇಟ್ಟಾದಮೇಲೆ ಸೊ ಅದೇ ರೀತಿ ಇಲ್ಲಿ ಕಾರ್ ಲೋಗೋ ಕಾಣ್ತಾ ಇರ್ಬೋದು. ಕಾರ್ ಲೋಗೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ನೀವು ಕಾರು ಮತ್ತು ಪ್ಲೇನ್ನು ಕೂಡ ಇಟ್ಕೋಬೋದು. ಫಾರ್ ದಿ ಎಕ್ಸಾಂಪಲ್ ನಾನು ಇವಾಗ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ ಪ್ಲೇನ್ನ ಇಟ್ಕೊತಾ ಇದ್ದೀನಿ. ಇಟ್ಕೊಂಡಾದ್ಮೇಲೆ ಜಸ್ಟ್ ಬ್ಯಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಪ್ಲೇ ಆಪ್ಷನ್ ಕಾಣ್ತಾ ಇರ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ ಅಂತ. ಸೊ ಇಲ್ಲಿ ಕೆಳಗಡೆ ನೀವು ವಿಡಿಯೋ ಲೆಂತ್ನು ಕೂಡ ಡಿಸೈಡ್ ಮಾಡ್ಬೋದು. ಫಾರ್ ದಿ ಎಕ್ಸಾಂಪಲ್ 10 ಸೆಕೆಂಡ್ 15 ಸೆಕೆಂಡ್ ಈ ರೀತಿ ನೀವು ವಿಡಿಯೋ ಲೆಂತ್ನು ಕೂಡ ಇಟ್ಕೋಬೋದು. ಅದೇ ರೀತಿ ಕೆಳಗಡೆ ಮಾಡೆಲ್ ಸೈಜ್ ಅಂದರೆ ಪ್ಲೇನ್ ಸೈಜ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ. ಸೊ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಕೆಳಗಡೆ ಸೇವ್ ವಿಡಿಯೋ ಟು ಕ್ಯಾಮ್ರಾ ರೋಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಫ್ರೀ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋನ ನೀವು ಸೇವ್ ಮಾಡ್ಕೋಬೋದು. ಸೇವ್ ಮಾಡಿಕೊಂಡು ನೀವು ಯಾವುದೇ ಒಂದು ಎಡಿಟಿಂಗ್ನಲ್ಲಿ ಯೂಸ್ ಮಾಡ್ಕೋಬೋದು.